ಪ್ರೈಸ್ ಲಾರ್ಡ್ ಪ್ರಿಯರಾದ ದೈವ ಮಕ್ಕಳು, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಇವತ್ತಿನ ಮುಂಜಾನೆ ಮುತ್ತಿಗೋಸ್ಕರವಾಗಿ ಯಾಕೋಬ ಪುಸ್ತಕ 1ನೇ ಅಧ್ಯಾಯ ಅದರ 26ನೇ ವಾಕ್ಯದಲ್ಲಿ ಸದ್ಭಕ್ತರ ಕುರಿತಾಗಿ ಬರೆಯಲ್ಪಟ್ಟಿದೆ. ದೇವರ ಮಕ್ಕಳಾಗಿರುವಂಥ ನಮಗೆ ನಾವು ಬರೀ ಭಕ್ತಿವಂತರು ಎಂಬುದಾಗಿ ಹೇಳುವುದಕ್ಕಿಂತನೂ ಸದ್ಭಕ್ತರು, ನಿಜವಾಗಿ 84ನೇ ಕೀರ್ತನೆಯಲ್ಲಿ ಕೂಡ ಸದ್ಭಕ್ತನಿಗೆ ಎಂಬುದಾಗಿ ಗುರುತಿಸಲ್ಪಟ್ಟಿದೆ. ಒಂದು ಸವಾಲಿನ ವಾಕ್ಯವಾಗಿದೆ. ದೇವರು ಸದ್ಭಕ್ತನಿಗೆ ದಯಪಾಲಿಸುವ ಶುಭಗಳ ಕುರಿತಾಗಿ ಕೀರ್ತನೆಯಲ್ಲಿ ಕೂಡ ನೋಡ್ತೇವೆ. ಹಾಗಾದರೆ ಯಾಕೋಬನು ಸದ್ಭಕ್ತನ ಗುಣಗಳ ಕುರಿತಾಗಿ ಬರೆಯುತ್ತಾನೆ. ಆ ಸದ್ಭಕ್ತನಿಗಿರಬೇಕಾದ ಗುಣಗಳು ನೋಡುವುದಾದರೆ 1ನೇ ಅಧ್ಯಾಯ 26ನೇ ವಾಕ್ಯ, ಯಾಕೋಬ, ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಯನ್ನು ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ದೇವರ ಮಕ್ಕಳೇ, ಇವತ್ತು ದೈವಜನರಾಗಿರುವ ನಮ್ಮಲ್ಲಿ ಅನೇಕರು ಭಕ್ತಿವಂತರು ಎಂಬುದಾಗಿ ತೋರಲ್ಪಡುತ್ತಾರೆ. ಆದರೆ ಅವರ ನಾಲಿಗೆ, ಅವರ ಹೃದಯ ನಿಜವಾಗಿ ಅವರ ಹಿಡಿತದಲ್ಲಿಲ್ಲದೆ ಅವರು ತಮ್ಮ ಹೃದಯಕ್ಕೆ ಇಷ್ಟ ಬಂದ ಹಾಗೆ ಅವರು ಜೀವಿಸುವುದನ್ನು ನಾವು ನೋಡಬಹುದು. ಎರಡನೇದಾಗಿ ಅವರ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ನಾನು ದೇವರ ಮಗನು, ದೇವರ ಮಗಳು ಎಂಬಂಥ ಅರಿವಿಲ್ಲದೆ ಅನೇಕರ ಜೀವಿತವನ್ನು ಆ ನಾಲಿಗೆ ಎಂಬ ಕತ್ತಿಯಿಂದ ತಿವಿದು ಪ್ರತಿದಿನ ಗಾಯಪಡಿಸುವುದರ ಜೊತೆಲಿ ಆ ನಾಲಿಗೆ ಎಂಬ ಕತ್ತಿಯಿಂದ ಅನೇಕರನ್ನು ನಾಶಪಡಿಸುತ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತವು ನಿಜವಾಗಿ ದೇವರಿಗೆ ನೀವು ಸದ್ಭಕ್ತರಾಗಿರುವುದಾದರೆ ನಮ್ಮ ಹೃದಯವನ್ನು ಜೋಪಾನವಾಗಿ ದೇವರಿಗಾಗಿ, ದೇವರ ವಾಸ ಮಾಡುವ ಆಲಯವಾಗಿ ಶುದ್ಧವಾಗಿ ಶುಭ್ರವಾಗಿ ಕಾಪಾಡಿಕೊಳ್ಳೋಣ. ಎರಡು, ನಮ್ಮ ನಾಲಿಗೆ ದೇವರ ಸ್ತುತಿಗಳು, ಸ್ತೋತ್ರಗಳು, ಆರಾಧನೆಗಳು, ದೇವರ ವಾಕ್ಯಗಳು ಹೊರಡಬೇಕಾದ ನಾಲಿಗೆಯನ್ನು ಅದನ್ನು ಕತ್ತಿಯಾಗಿ ಇನ್ನೊಬ್ಬರಿಗೆ ನೋವುಪಡಿಸುವುದಕ್ಕೆ ಉಪಯೋಗಿಸದೆ ಇನ್ನೊಬ್ಬರ ಜೀವಿತವನ್ನು ಕಟ್ಟುವುದಕ್ಕಾಗಿ ಉಪಯೋಗಿಸೋಣ. ಅದರ ಮೂಲಕವಾಗಿ ದೇವರು ನನ್ನನ್ನು ನಿಮ್ಮನ್ನು ನೋಡಿ ಸದ್ಭಕ್ತರೆಂಬುದಾಗಿ ಎಣಿಸಿಕೊಳ್ಳುವಾಗಿ ಜೀವಿಸೋಣ. ದೇವರ ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.